ಅದೆಲ್ಲರಿಗೂ ಜಗಜ್ಜಾಹಿರ್ ಗೊತ್ತಿರುವಂತ ವಿಚಾರ. ಅದರ ವಿಚಾರಗಳು ನಾವ್ ಯಾಕೆ ತಗೊಂಡಿದ್ದೀವಿ ಅಂದ್ರೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಂತ ಕ್ರಾಂತಿ ಪುರುಷರು ಅಂದ್ರೆ ಕನ್ನಡ ಸಾಹಿತ್ಯವನ್ನ ಅಫ್ಘಾನಿಸ್ತಾನದ ಮರುಳಕರ ದೇವರಿಗೆ ಕನ್ನಡ ಕಲಿಸಿದ್ದು ಯಾರು ಅಂದ್ರೆ ಬಸವಣ್ಣ. ಕಾಶ್ಮೀರದ ಮೋಳಿಗೆ ಮಾರಾಯನವರಿಗೆ ಕನ್ನಡ ಕಲಿಸಿದ್ದು ಬಸವಣ್ಣ. ಸೌರಾಷ್ಟ್ರದ ಆದಯನಿಗೆ ಕನ್ನಡ ಕಲಿಸಿದ್ದು ಬಸವಣ್ಣ. 63 ವಚನಕಾರ್ತಿಯರ ಮಹಿಳೆಯರಿಗೆ ಸ್ವತಂತ್ರವಿಲ್ಲದ ಕಾಲದಲ್ಲಿ ಮಹಿಳೆಯರಿಗೆ ಸಮಾನತೆ ತಂದು ಅವರಿಗೆ ವಚನ ಸಾಹಿತ್ಯ ಕನ್ನಡವನ್ನ ಕಲಿಸಿ ಕನ್ನಡದಲ್ಲೇ ಅವರಿಗೆ ವಚನವನ್ನ ಅಧ್ಯಯನ ಮಾಡಿಸಿ ಪ್ರತಿ ಒಂದು ಅಕ್ಷರವನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಕಟ್ಟಿ ಕನ್ನಡವನ್ನ ಬೆಳೆಸಿದ್ದು ವಿಶ್ವಗುರು ಬಸವಣ್ಣನವರು. ಅಂತಹ ವಿಶ್ವಗುರು ಬಸವಣ್ಣನವರನ್ನ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಯಾವುದೇ ಒಂದು ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದ್ರು ಕೂಡ ವಿಶ್ವಗುರು ಬಸವಣ್ಣನವ್ರನ್ನ ಹಾಕಬೇಕು ಅನ್ನೋದು ಅದು ಎಲ್ಲರೂ ತಿಳ್ಕೋಬೇಕಾದಂತ ವಿಚಾರ. ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಭಾವಚಿತ್ರ ಹಾಕುವಷ್ಟು ಲೋಪದೋಷಕ್ಕೆ ಕಡೆಗಣಿಸ್ಬಿಟ್ಟಿದೆ ನಮ್ಮ ಜಿಲ್ಲಾಡಳಿತ. ಒಂದು ವಿಚಾರ, ಒಂದು ಅವರು ಫೋಟೋ ಇಲ್ಲ, ಸಾಂಸ್ಕೃತಿಕ ನಾಯಕನು ಒಂದು ವಿಚಾರ ಇಲ್ಲ, ಏನೋ ಎದ್ದೋಗೋ ಮಾತು ಬಿದ್ದೋಗ್ಲಿ ಅನ್ನೋ ರೀತಿ ಬೇರೆ ಮಠದ ಶಿವರುದ್ರ ಸ್ವಾಮಿಗಳಿಗೆ ಅವರು ಒಂದು ವಿಚಾರಧಾರೆ ಕೊಟ್ಟಿದ್ದಾರೆ. ಅದು 10 ನಿಮಿಷ. ಅಂತಹ ಕ್ರಾಂತಿ ಪುರುಷನ ಬಗ್ಗೆ ಮಾತಾಡೋಕೆ 10 ನಿಮಿಷ ಸಾಕಾಗುತ್ತಾ? ಹೋಗ್ಲಿ ಬೇಡ. ಪ್ರಚಾರ ಸಮಿತಿ ಅಧ್ಯಕ್ಷರು ದರ್ಶನ್ ಪುಟ್ಟಣ್ಣನವರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ, ಈ ರೀತಿ ನಿಮ್ಮ ಪ್ರಚಾರ ಪೋಸ್ಟ್ಗಳಲ್ಲಿ ಒಂದರಲ್ಲೂ ಬಸವಣ್ಣವರಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದೀರಾ ನೀವು? ಈಗ ಸಾಂಸ್ಕೃತಿಕ ನಾಯಕ ಇಲ್ಲದೆ ಸಮ್ಮೇಳನ ಅದೇ ಸಾಧ್ಯ? ಆಯ್ತು, ಅದೊಂದು ವಿಚಾರ. ಸಾಂಸ್ಕೃತಿಕ ನಾಯಕವನ್ನು ಕಡೆಗಣಿಸಿದ್ದಾರೆ. ಬಸವಣ್ಣವ್ರ ಎಲ್ಲೂ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಲ್ಲ, ಪ್ರಚಾರ ಸಮಿತಿ ಬೋರ್ಡ್ಗಳಲ್ಲಿ ಹಾಕಿಲ್ಲ, ಹೋಗ್ಲಿ ಅವ್ರ ವಿಚಾರಧಾರೆಗಳಲ್ಲಿ ಹಾಕಿಲ್ಲ. ಒಂದು ವಿಚಾರ, ವಚನ ಕಮ್ಮಟವನ್ನು ಇಟ್ಕೊಂಡಿಲ್ಲ. ಇದು ಅವರು ಸಾಂಸ್ಕೃತಿಕ ನಾಯಕನ ತೋರಿಸ್ತಾ ಇರುವಂತಹ ಅಗೌರವ. ಇನ್ನೊಂದು, ನಿನ್ನೆ ಬಿಡುಗಡೆ ಆಗಿದೆ ಸಾಂಸ್ಕೃತಿಕ ನಾಯಕರ ಇದು ಸಮ್ಮೇಳನದ ಕಾರ್ಡು. ಅದರಲ್ಲಿ ಮುಖ್ಯವಾಗಿ ಈಗ ಇರಬೇಕಾಗಿದ್ದು ರಾಷ್ಟ್ರಕವಿ ಕುವೆಂಪು ಅವರ ಮುಖಪುಟನೇ ಇಲ್ಲ. ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ದೇಶ ಕಂಡಂತಹ ಅತ್ಯುನ್ನತ ಕನ್ನಡ ಸಾಹಿತ್ಯಕ್ಕೆ ಮೇರು ಪರ್ವತ. ಅವರು ಮಾಡಿರೋ ಆಹ್ವಾನ ಪತ್ರಿಕೆಯಲ್ಲಿ ಕುವೆಂಪು ಅವರ ಭಾವಚಿತ್ರ ಕೂಡ ಇಲ್ಲ. ಇದು ಕನ್ನಡದ 2 ಕಣ್ಣುಗಳು ಯಾರಾದ್ರೂ ಇದ್ರೆ ಅದು ಬಸವಣ್ಣ ಮತ್ತು ಕುವೆಂಪು ಅವರು. ಇವರಿಬ್ಬರನ್ನು ಹೊರತುಪಡಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಧ್ಯನಾ? ಇದು ನಮ್ಮ ಪ್ರಶ್ನೆ. ಅವರು ಹಾಕೋಕೆ ಜಾಗ ಇಲ್ಲ ಹಾಗೆ ಹೀಗೆ ಅಂತ ಅಂದ್ರೆ 7 ಪುಟ 8 ಪುಟ ಇರುವಂತಹ ಒಂದು ಕಾರ್ಡ್ ಮಾಡಿದ್ದಾರೆ. ಮುಖಪುಟದಲ್ಲಿ ಒಂದರಲ್ಲಿ ಕುವೆಂಪು ಅವ್ರನ್ನ ಹಾಕ್ಬೋದಿತ್ತು, ಇನ್ನೊಂದ್ರಲ್ಲಿ ಬಸವಣ್ಣನ ಹಾಕ್ಬೋದಿತ್ತು, ಇನ್ನು ಉಳಿದ ಪುಟಗಳಲ್ಲಿ ಹೆಡ್ಲೈನ್ಸ್ ಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿಯವ್ರನ್ನ ಹಾಕ್ಬೋದಿತ್ತು. ಯಾಕೆ ಇದನ್ನೆಲ್ಲ ಕಡೆಗಣಿಸಿ ಜಿಲ್ಲಾಡಳಿತ ಈ ರೀತಿ ಬಸವಾಭಿಮಾನಿಗಳಿಗೆ ಕನ್ನಡಾಂಬೆಯ ಕಣ್ಣುಚ್ಚೋ ಕೆಲಸನ ಮಾಡಿದೆ? ಕನ್ನಡಾಂಬೆಯ ಕಣ್ಣುಗಳು ಯಾವ್ದಾದ್ರು ಇದ್ರೆ ಅದು ಬಸವಣ್ಣ ಮತ್ತು ಕುವೆಂಪು ಅವರು. ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಕುವೆಂಪು ಬಸವಣ್ಣವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇತ್ತು, ಅರಿವಿತ್ತು, ಇದನ್ನ ಸರಿಪಡಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳು ನಾವು ಇನ್ನು 2-3 ದಿನ ಟೈಮ್ ತಗೊಂಡು ನೋಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಬಸವಪರ ಅನುಯಾಯಿಗಳ ಒಕ್ಕೂಟ ಆಗಿರ್ಬೋದು, ನಮ್ಮ ಲಿಂಗಾಯತ ಮಹಾಸಭೆ ಆಗಿರ್ಬೋದು, ನಮ್ಮ ಮಠಾಧೀಶಗಳ ಒಕ್ಕೂಟ ಆಗಿರ್ಬೋದು, ಇದ್ರ ಬಗ್ಗೆ ತೀರ್ಮಾನ ಮಾಡಿ ಮುಂದೆ ಏನು ಹೋರಾಟ ಮಾಡ್ಬೇಕಾ ಅಥವಾ ಪ್ರತಿಭಟನೆ ಮಾಡ್ಬೇಕಾ ಅನ್ನೋ ಕರೆನ ನಾವು ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ. ಮುಂದಿನ ಅವ್ರು ನಿರ್ಧಾರ ಮಾಡಿದ್ರು. ಕರ್ನಾಟಕ ಸರ್ಕಾರನೇ ಅವ್ರಿಗೆ ಒಂದು ಗೌರವ ಕೊಟ್ಟಿದೆ ಸಾಂಸ್ಕೃತಿಕ ನಾಯಕ ಅಂತ. ಆದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಯಾಕೆ ಇದನ್ನ ಜಿಲ್ಲಾಡಳಿತ ಯಾಕೆ ಕಡೆಗಣಿಸಿದ್ದಾರೆ? ಕುವೆಂಪು ಬಸವಣ್ಣನ ಆದಷ್ಟು ಬೇಗ ತರೋ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಪ್ರಗತಿಪರ ಚಿಂತಕರು ಮಠಾಧೀಶರು ಸೇರಿ ಹೋರಾಟ ಕರೆ ಕೊಡಬೇಕಾಗುತ್ತೆ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ವೈದಿಕ ಶಾಹಿಗಳು ಹೈಜಾಕ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಯಾವ ತರ ಮಾಡ್ತಾ ಇದ್ದಾರೆ? ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಣ್ಣು ಕಾಣ್ತಿದೆಯಲ್ಲ. ವೈದಿಕ ಶಾಹಿಗಳು ಮನುವಾದಿಗಳ ಕುತಂತ್ರನೇ ಬಸವಣ್ಣ ಬಸವಾದಿ ಶರಣರನ್ನ ಅಡಗಿಸ್ಬೇಕು ಅನ್ನೋದು. ಬಸವಣ್ಣನ ಮೇಲೆ ಅಷ್ಟು ಅವ್ರಿಗೆ ಪ್ರೀತಿ ಇತ್ತು, ವಿಶ್ವಾಸ ಇತ್ತು ಅನ್ನೋದಿದ್ರೆ ಬಸವಣ್ಣ ಭಾವಚಿತ್ರ ಹಾಕ್ಬೇಕಿತ್ತು, ಸಭಾಂಗಣಕ್ಕೆ ಅವ್ರ ಹೆಸರಿಡ್ಬೋದಿತ್ತು, ಬಸವೇಶ್ವರ ಮಹಾದ್ವಾರ ಮಾಡ್ಬೇಕಿತ್ತು. ಇನ್ನೊಂದು ನಿಮ್ಗೆ ಅವ್ರ ಇನ್ನೊಂದು ಮನಸ್ಥಿತಿ ತಿಳ್ಕೊಳ್ಳಿ. ಕುವೆಂಪು ಅವರು ಕೂಡ ಬಸವಾದಿ ಶರಣರ ಆದಿಲೆ ಬಂದಂತವರು, ರಾಷ್ಟ್ರಕವಿ, ಅವ್ರ ವಿಚಾರವಂತರು. ಬಸವಣ್ಣನ ಮುಚ್ಚಿಡ್ಬೇಕು, ಕುವೆಂಪುನ ಮುಚ್ಚಿಡ್ಬೇಕು. ಯಾಕೆ ಇಡ್ಬೋದಿತ್ತಲ್ಲ? ಕುವೆಂಪು ಅವ್ರ ಮಹಾದ್ವಾರ ಇಡ್ಬೋದಿತ್ತಲ್ಲ, ರಾಷ್ಟ್ರಕವಿಗಳು ಗೌರವ ಆಗ್ತಿತ್ತಲ್ಲ. ಷಡ್ಯಂತ್ರ ನೋಡಿ, ನೀವು ನಾವು ಪೇಪರ್ ಅವ್ರು ತಗೊಂಡ್ರೆ ನೀವು ನೋಡಿ ಯಾರ್ಯಾರ ಹೆಸರಲ್ಲಿ ಸಭಾಂಗಣ ಮಾಡಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಮಹಾದ್ವಾರಗಳು ನಿರ್ಮಾಣ ಮಾಡಿದ್ದಾರೆ. ಅವಶ್ಯಕತೆ ಇಲ್ಲ, ಅದು ಮಾಡ್ಬೇಕಾದಂತ ವ್ಯಕ್ತಿಗಳ ಹೆಸರಲ್ಲಿ ಅವಶ್ಯಕತೆ ಮಾಡ್ಬೇಕಿತ್ತು.
ಅವ್ರು ಇಂಡೈರೆಕ್ಟ್ ಆಗಿ ಬಸವಣ್ಣ, ಕುವೆಂಪು ಅವ್ರಿಗೆ, ನಮ್ಮ ಕವಿಗಳಿಗೆ ಅವ್ರೇನಾದ್ರು ಅಗೌರವ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಅದು ಸಾಹಿತ್ಯ ಸಮ್ಮೇಳನ ಮುತ್ತಿಗೆ ಹಾಕೋ ಎಲ್ಲಾ ಪ್ರೊಸೀಜರ್ ನಡೆಯುತ್ತೆ. ಮತ್ತೆ ರಾಜ್ಯಾಧಾರಿಗಳನ್ನ ಸ್ಟ್ರೈಕ್ ಮಾಡಿ ನಿಲ್ಲಿಸುವಂತ ಕಾರ್ಯಕ್ಕೆ ಜಿಲ್ಲಾಡಳಿತ ಬರಬಾರ್ದು. ಆದಷ್ಟು ಬೇಗ ಇದನ್ನ ಅವ್ರ ಮನಸ್ಸಿಗೆ ತಗೊಂಡು ನಮ್ಮ ಶಾಂತಿಯುತ ಮನವಿಗೆ ಅವರು ಶಾಂತಿಯುತ ಉತ್ತರ ಕೊಟ್ರೆ ಸರಿ. ಇಲ್ಲಾಂದ್ರೆ ನಮ್ಮ ಲಿಂಗಾಯತ ಧರ್ಮದ ಗಣಾಚಾರವನ್ನು ನಾವು ಎತ್ತಿಡಿಬೇಕಾಗುತ್ತೆ ಅಂತ ನಿಮ್ ಮೂಲಕ ಹೇಳ್ತಿದ್ದೀವಿ. ಸರ್, ಮಹೇಶ್ ಜೋಶಿ ಅವರಿದ್ದಾರಲ್ಲ ನಮ್ಮ ರಾಜ್ಯಾಧ್ಯಕ್ಷರು, ಅವರು ಇಂಥ ವಿಚಾರಗಳನ್ನ ನಾವು ಅನಿಸಿಕೆಗಳನ್ನ ಹೇಳ್ಬೇಕು ಅಂದ್ರೆ ಅವ್ರಿಗೆ ಫೋನಲ್ಲಿ ಎಷ್ಟು ದಫಾ ಸಂಪರ್ಕಿಸಿದ್ರು ಅವ್ರು ಫೋನ್ ನಾವು ರಿಸೀವ್ ಮಾಡ್ತಾ ಇಲ್ಲ. ಫೋನಲ್ಲಿ ಮೆಸೇಜ್ ಮಾಡಿದ್ರು ಸುಧಾ ಮೆಸೇಜ್ ನೋಡ್ತಾರೆ, ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ. ಹಿಂಗಾದ್ರೆ ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ ಅದನ್ನ ಯಾವ ರೀತಿ ಹಿಡಿಬೇಕು ಅನ್ನೋದನ್ನ ಸಲಹೆ ತಗೊಳ್ತಿದ್ರೆ ಯಾವ ರೀತಿ ಆಗುತ್ತೆ ಸರ್? ಅಧಿಕಾರಿಗಳು ಸ್ಪಂದನೆ ಮಾಡಬೇಕು. ಈಗ ನಾವು ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ, ಇದ್ರ ಬಗ್ಗೆ ಏನ್ ಮಾಡ್ತೀವಿ ಅಂತ ಒಂದು ರಿಪ್ಲೈ ಮಾಡ್ಬೇಕು, ನಮಗೆ ಸ್ಪಂದನೆ ಮಾಡಬೇಕು. ಆ ಸ್ಪಂದನೆ ಮಾಡದಿರೋದು ಖಂಡನೀಯ. ಮುಂದೆ ಇವ ಅದು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮನ ಅದನ್ನ ಇವರು ಅನುಭವಿಸ್ಬೇಕಾಗುತ್ತೆ. ಸರ್ಕಾರಕ್ಕೆ ಇವ್ರು ಮಾಡ್ತಾ ಇರುವಂತ ಕುತಂತ್ರ ಷಡ್ಯಂತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ನಾವು ದೊಡ್ಡ ನಿಯೋಗ ಹೋಗಿ ಆ ಗಮನಕ್ಕೆ ನಾವು ತರುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿ ಆದೇಶ ಮಾಡಿದೆ. ಮೊನ್ನೆ ಇದರಲ್ಲಿ ಬೆಳಗಾವಿ ವಿಧಾನಸೌಧದಲ್ಲೂ ಸುಧಾ ಅನುಭವ ಮಂಟಪದ ಛಾಯಾಚಿತ್ರವನ್ನು ಬಿಡುಗಡೆ ಮಾಡಿದೆ. ಬಸವಣ್ಣವರ ವಿಚಾರಗಳನ್ನ ದಾಖಲೆ ಎತ್ತಿಡ್ತಾ ಸರ್ಕಾರ ಮಾಡ್ತಾ ಇದ್ರೆ, ಆದ್ರೆ ನಮ್ಮ ಮಂಡ್ಯ ಜಿಲ್ಲಾಡಳಿತ ಬಸವಣ್ಣವರ ವಿಚಾರಗಳನ್ನ ಮರೆ ಮಾಡ್ತಾ ಇದೆ. ಇದೆಂತ ದುರಂತ ಅಂತ ಹೇಳಿ ನಮಗೆ ಇದಾಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಇದಿದೆ ಅಂತ ಒಳ್ಳೆ ಅಭಿಪ್ರಾಯ ನಮಗಿದೆ. ಆದರೆ ಜಿಲ್ಲಾಧಿಕಾರಿಗಳೇ ಇದರಲ್ಲಿ ಮೌನ ವಹಿಸಿರೋದು ಯಾಕೆ ಅಂತ ನಮಗೆ ಅನಿಸ್ತಾ ಇದೆ. ಅದಕ್ಕೆ ಬಸವಣ್ಣವ್ರದ್ದು ಒಂದು ವಚನ ನಮಗೆ ನೆನಪು ಬರ್ತದೆ. ಒಲೆಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆಯತ್ತಿ ಉರಿದರೆ ನಿಲ್ಲಬಹುದೇ, ಏರಿ ನೀರಂಬೆಡೆ ನಾರಿ ತನ್ನ ಮನೆಯಲ್ಲಿ ಕಳೆಬಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ 4-5 ಸಾರಿ ಭೇಟಿ ಮಾಡಿ ವಿಚಾರ ಹೇಳಿದ್ದೀವಿ. ನಮ್ಮನ್ನ ಎಲ್ಲಾ ಸಂಘಟನೆಗಳನ್ನು ಅವ್ರ ಮೀಟಿಂಗ್ ಕರೆದಾಗ ನಾವು ಅದರ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಸಾಂಸ್ಕೃತಿಕ ನಾಯಕರಾದಂಥ ವಿಶ್ವಗುರು ಬಸವಣ್ಣನವರನ್ನ ಪತ್ರಿಕೆಗಳಲ್ಲಿ ಅವರ ಭಾವಚಿತ್ರ ಇರಬೇಕು ಮತ್ತು ಸಭಾಮಂಟಪಕ್ಕೆ ಅವ್ರ ಹೆಸರು ನೀಡಬೇಕು. ಅವರ ವಿಚಾರಗಳು ಎಲ್ಲ ಕಡೆ ಲಾಲಿಸುವಂತ ಕೆಲಸಗಳನ್ನ ಮಾಡಿ ಅಂತೇಳಿ ಮನವಿ ಮಾಡಿದಾಗ ಒಪ್ಕೊಂಡು ಆಯ್ತು ಅಂತ ಹೇಳ್ಯಾರ. ಅದು ನಮಗೆ ಪತ್ರಕ್ಕೆ ಅವ್ರು ಹೇಳಿಲ್ಲ. ಅವರು ಅದಂತೆ ನಡ್ಕೊಳ್ತಾನೆ ಇನ್ನಾಟಿ ಮೀಟಿಂಗ್ ಕರೀತಾರೆ. ಸಭೆ ಕರೆಯೋದು ಬರೀ ನಮ್ಮನ್ನು ತೋರಿಸ್ಕೊಳ್ಳೋದಕ್ಕೆ ಮಾತ್ರ ಕರೀತಾರೆ. ನಮ್ಮ ಅನಿಸಿಕೆ, ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸಿದಾಗ ಅದನ್ನು ಕಾರ್ಯರೂಪಕ್ಕೆ ತರದೇ ಇರೋದು ದುರ್ದೈವವಾಗಿದೆ. ಅದನ್ನು ಮತ್ತೆ ಅವ್ರಿಗೆ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಂದಿನಿಂದಲೂ ಸುಧಾ ಮನುವಾದಿಗಳು ಬಸವಣ್ಣನವರ ಹೆಸರನ್ನ, ಬಸವಣ್ಣನ ವಿಚಾರಗಳನ್ನ ಅವ್ರನ್ನ ಬೆಳಕು ಬರ್ದಂಗೆ ಮಾಡ್ತಾ ಇದ್ದಾರೆ. ಬಸವಣ್ಣನವರು ಒಬ್ಬರು ಸೂರ್ಯಕ್ಕೆ ಸಮಾನವಾದಂಥ ವ್ಯಕ್ತಿಯು. ಅವರ ಪ್ರಚಾರ, ಅವರ ಬೆಳಕನ್ನು ಯಾಕೆಂದೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಬಸವಣ್ಣನವರಿಗೆ ಮರೆ ಮಾಚಿದ್ರೆ ಮೋಡ ಬಂದು ಏನೋ ಒಂದು 5 ನಿಮಿಷ ಮರೆಯಾಗಬದೇ ಹೊರತು ಬಸವಣ್ಣನವ್ರನ್ನ ಹೆಸರನ್ನ ಮರೆ ಮಾಚಕ್ಕಾಗಲಿಲ್ಲ. ಅಂತ ಯಾರ ಕುತಂತ್ರ ಷಡ್ಯಂತ್ರ ಮಾಡುವವರಿದ್ರೆ ಅಂತವ್ರನ್ನ ಹೊರಗಟ್ಟಿ ಅದಕ್ಕೆ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಂಡು, ಜಿಲ್ಲಾಡಳಿತ ಸೂಕ್ತವಾದ ನಮಗೆ ನ್ಯಾಯ ತರಿಸ್ಕೊಡ್ಬೇಕು. ಇಲ್ಲ ಬೀದಿಗಿಳಿದು ನಾವು ಹೋರಾಟ ಮಾಡೋದಕ್ಕೆ ದಯಮಾಡಿ ಅದಕ್ಕೆ ಬಿಡಬಾರ್ದು ಅಂತ ಹೇಳಿ ತಮ್ಮ ಮುಖಾನ ನಾವು ಜಿಲ್ಲಾಡಳಿತವನ್ನ ನಾವು ಒತ್ತಾಯ ಮಾಡ್ತೇವೆ. ಅಲ್ಲ, ಒಂದ್ ಕಡೆ ಸಮ್ಮೇಳನದಲ್ಲಿ ಆಹಾರ ಚರ್ಚೆ ಆಗ್ತಾ ಇದೆ. ನಿಮ್ಮ ಮನಸ್ಸಿಗೆ